ಹಾಯ್, ಇವತ್ತು ನಾವು ಸಿಂಪಲ್ಲಾಗಿ ಬಾಳೆಕಾಯಿ ಫ್ರೈನ ಹೆಂಗೆ ಮಾಡೋದು ಅಂಥೇಳಿ ನೋಡೋಣ. ಇದನ್ನು ನೀವು ಊಟದ ಜೊತೆನೂ ತಿನ್ಬೋದು ಮತ್ತು ಸಂಜೆ ಚಹಾ ಜೊತೆ ಅಂತೂ ಇದು ಹೇಳಿ ಮಾಡಿಸಿದಂತಹ ಕಾಂಬಿನೇಷನು. ಹಾಗಿದ್ರೆ ಬರ್ರಿ ಹೆಂಗೆ ಮಾಡೋದು ಅಂಥೇಳಿ ನೋಡೋಣ. ಮೊದಲಿಗೆ ನಾನು 2 ಬಾಳೆಕಾಯಿನ ತೊಗೊಂಡು ಅದರ ಸಿಪ್ಪೆ ಎಲ್ಲ ತೆಗೆದು ಈ ರೀತಿಯಾಗಿ ನೀರೊಳಗೆ ಹಾಕಿಟ್ಕೊಂಡಿದ್ದೆ. ಈಗ ಇದನ್ನು ನೀರಿಂದ ಸಪ್ರೇಟ್ ಮಾಡಿಕೊಂಡು ಇನ್ನೊಂದು ಬೌಲ್ ಒಳಗೆ ಹಾಕ್ಕೊಳಿಗತ್ತೀನಿ. ಇದನ್ನು ನೀವು ನೀರೊಳಗೆ ಹಾಕಲಿಲ್ಲ ಅಂದರೆ ಇದು ಕರಿ ಆಗಿಬಿಡ್ತದೆ. ಸೊ ನೆಕ್ಸ್ಟ್ ಇನ್ನೊಂದು ಬೌಲ್ ಒಳಗೆ ಟ್ರಾನ್ಸ್ಫರ್ ಮಾಡ್ಕೊಂಡ್ಮೇಲೆ ಇದ್ರೊಳಗೆ ಎಲ್ಲ ಮಸಾಲಾನು ಆ್ಯಡ್ ಮಾಡ್ಕೋಬೇಕು. ಮೊದಲಿಗೆ ಒಂದು ಸ್ವಲ್ಪ ಅರಿಶಿನ ಪುಡಿ, 2 ಟೀ ಸ್ಪೂನ್ ಆಗುವಷ್ಟು ಖಾರ ಪುಡಿ ಮತ್ತು ಸ್ವಲ್ಪ ಉಪ್ಪು, ಆಮೇಲೆ ಜೀರಿಗೆ ಪುಡಿ 1 ಟೀ ಸ್ಪೂನು, ಆಮೇಲೆ 2 ಟೀ ಸ್ಪೂನ್ ಆಗುವಷ್ಟು ಕೊರಿಯಾಂಡರ್ ಪೌಡರ್. ಸ್ವಲ್ಪ ಹುಳಿಗೆ ನಾನಿಲ್ಲಿ ಆಮ್ಚೂರ್ ಪೌಡರನ್ನು ಹಾಕ್ಕೊಂಡೀನಿ. ಆಮ್ಚೂರ್ ಪೌಡರ್ ಯಾರ ಹತ್ರ ಇಲ್ಲ ಅವರಿಲ್ಲಿ ನಿಂಬೆಹಣ್ಣು ಒಂದು ಸ್ವಲ್ಪ ಹಿಂಡ್ಕೋಬೋದು. ಈಗ ಇದನ್ನು ಎಲ್ಲನೂ ಒಂದು ಸತಿ ನಾನು ಚೆನ್ನಾಗೆ ಮಿಕ್ಸ್ ಮಾಡ್ಕೊಳಿಗತ್ತೀನಿ. ಇದನ್ನು ಒಂದು ಸತಿ ನೀವು ಮಾಡ್ಕೊಂಡು ತಿಂದ್ರಿ ಅಂತಂದ್ರೆ ನೀವು ವೀಕ್ಲಿ ಒಂದು ಸತಿ ಆದರೂ ಇದನ್ನು ಮಾಡಿಕೊಂಡು ತಿಂತೀರಿ, ಅಷ್ಟು ಟೇಸ್ಟಿಯಾಗಿರ್ತದೆ ಇದು ಒಂದು ಬಾಳೆಕಾಯಿ ಫ್ರೈ. ಈಗ ಇದನ್ನು ಮಿಕ್ಸ್ ಮಾಡಿದ ಮೇಲೆ ಒಂದು ಪ್ಲೇಟ್ ಮುಚ್ಚಿ ನಾನು ಎತ್ತಿಟ್ಕೊಳಿಗತ್ತೀನಿ. ಇದು ನೆನೆಯಬೇಕು ಅಂತೇಳಿ ಏನೂ ಇಲ್ಲ, ನೆನಿಲಿಲ್ಲ ಅಂತಂದ್ರೂ ನೀವು ಮಾಡ್ಕೋಬೋದು. ಟೈಮ್ ಇದ್ದರೆ ಒಂದು 10 ಮಿನಿಟ್ಸ್ ಇದನ್ನು ನೆನೆಸ್ರಿ. ಸೊ ಈಗ ನಾನು ಇನ್ನೊಂದು ಪ್ಲೇಟಿಗೆ 1 ಸ್ಪೂನ್ ಆಗುವಷ್ಟು ಕಡಲೆ ಹಿಟ್ಟು, 1 ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟು ಮತ್ತು ಅದೇ 1 ಸ್ಪೂನಿಂದ ರವೆ, ಉಪ್ಮಾ ಮಾಡ್ತಿರಲ್ಲ ಆ ರವಾನ ತೊಗೊಂಡು ಎಲ್ಲನೂ ಮಿಕ್ಸ್ ಮಾಡ್ಕೊಳಿಗತ್ತೀನಿ. ಈಗ ಕಟ್ ಮಾಡಿ ಮಸಾಲ ಹಾಕ್ಕೊಂಡಿಟ್ಕೊಂಡಿರುವಂತಹ ಬಾಳೆಕಾಯಿ ಪೀಸಸ್ ಏನಿರ್ತಾವಲ್ಲ ಅದಕ್ಕೆ ಈ ಒಂದು ಪುಡಿನ ಕೋಟಿಂಗ್ ಕೊಡಬೇಕು. ಸೊ ಎಲ್ಲ ಪೀಸಸ್ಗೂ ನಾನು ಇದೇ ರೀತಿಯಾಗಿ ಕೋಟಿಂಗ್ ಕೊಟ್ಕೊಂಡು ಇಟ್ಕೋತೀನಿ ನೋಡಿರಿ. ಇನ್ನು ನನ್ನ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋಸನ್ನು ನೋಡಿರಿ. ಹಾಗೆ ನನ್ನ ವೀಡಿಯೋಸ್ ಹೆಂಗೆ ಅನ್ನಿಸ್ತು ಅಂಥೇಳಿ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡಿ ತಿಳಿಸ್ರಿ. ಸೊ ನೋಡಿರಿ, ಈ ರೀತಿಯಾಗಿ ಎಲ್ಲ ಪೀಸಸ್ಗೂ ನಾನು ಕೋಟಿಂಗ್ ಮಾಡಿಕೊಂಡು ಇಟ್ಕೊಂಡೆ. ಆ ಕಡೆ ಒಂದು ಚಪಾತಿ ಮಾಡ್ತೀವಲ್ಲ ಆ ಹಂಚನ್ನ ಕಾಯ್ಲಿಕ್ಕೆ ಇಟ್ಕೊಂಡಿದ್ದೆ. ಅದಕ್ಕೀಗ 2 ಟೀ ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಹಾಕ್ಕೊಂಡು ಎಲ್ಲ ಪೀಸಸ್ಗೂ ಸ್ವಲ್ಪ ಸ್ವಲ್ಪ ಎಣ್ಣೆ ಬರುವಂಗೆ ಹಚ್ಕೊಂಡು ಈ ರೀತಿಯಾಗಿ ಇಟ್ಕೊಂಡೀನಿ. ಇದು ಮಾಡಬೇಕಾದ್ರೆ ಇನ್ನೊಂದು ಏನಂತಂದ್ರೆ ಭಾಳ ಎಣ್ಣೆ ಹತ್ತೋದಿಲ್ಲ, ಡೀಪ್ ಫ್ರೈ ಅವಶ್ಯಕತೆ ಇಲ್ಲ ಇದಕ್ಕೆ. ಸೊ ಒಂದು ರೀತಿಯಾಗಿ ಹೆಲ್ದಿಯಾಗಿರುವಂಥ ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು. ಈಗ ನಾವು ಸಂಡಿಗೆ ಎಲ್ಲ ಕರೆದ್ಬಿಟ್ವಿ ಅಂತಂದ್ರೆ ಅದು ಡೀಪ್ ಫ್ರೈ ಆಗಿರ್ತದೆ. ಸೊ ಅದಕ್ಕಿಂತ ಬೆಟರ್ ಆಪ್ಷನ್ ಇದು ಬಾಳೆಕಾಯಿ ಫ್ರೈ ಮಾಡ್ಕೊಂಡು ತಿನ್ನೋದು. ಸೊ ನೋಡಿರಿ, ಈ ರೀತಿಯಾಗಿ ಗೋಲ್ಡನ್ ಬ್ರೌನ್ ಕಲರ್ ಬಂದಿರ್ತದೆ. ಇಷ್ಟ ಆದಮೇಲೆ ಅದನ್ನು ಎಲ್ಲ ಪೀಸಸ್ನು ತೆಗೆದುಬಿಡ್ರಿ. ಸೊ ನೋಡಿರಿ, ಎಷ್ಟು ಡೆಲಿಷಿಯಸ್ಸಾಗಿ ಕಾಣಿಸ್ಲಿಕ್ಕತ್ತದ ಬನಾನಾ ಫ್ರೈ ಅಂಥೇಳಿ. ಸೊ ಇಷ್ಟು ಬನಾನಾ ಫ್ರೈ ಆದಮೇಲೆ ನಾನು ಮಿಕ್ಕಿದ್ದೆಲ್ಲನೂ ಅದೇ ರೀತಿಯಾಗಿ ಕೋಟಿಂಗ್ ಮಾಡಿಕೊಂಡು ಫ್ರೈ ಮಾಡಿಕೊಂಡೆ. ನೆಕ್ಸ್ಟ್ ಇದ್ರ ಮೇಲೆ ಒಂದು ಸ್ವಲ್ಪ ಉಪ್ಪು, ಒಂದು ಸ್ವಲ್ಪ ಖಾರ ಪುಡಿ, ನಿಮಗೆ ಬೇಕಿದ್ರೆ ಚಾಟ್ ಮಸಾಲ ಹಾಕ್ಕೊಂಡು ಚಹಾ ಮಾಡಿಕೊಂಡು ಸಂಜೆ ಟೀನ ಎಂಜಾಯ್ ಮಾಡಿರಿ. ಮತ್ತು ಇದೇ ಥರ ಮುಂದಿನ ವೀಡಿಯೋ ಒಳಗೆ ಸಿಗೋಣ. ಅಲ್ಲಿವರೆಗೂ ಬಾಯ್.